ಹಾಸನದಲ್ಲಿ ಸರಣಿ ಹೃದಯಾಘಾತವಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ಅವರು ಟೀಕಿಸಿದ್ದಾರೆ. ಹಾಸನದಲ್ಲಿ ಸರಣಿ ಹೃದಯಾಘಾತಗಳಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಿಗೆ ಟೀಕಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಗುದ್ದಿದ್ದಾರೆ. ಆತುರದಲ್ಲಿ ಕೊರೋನಾ ಲಸಿಕೆಗೆ ಅನುಮೋದನೆ ಕೊಡ್ತು ಬಿಜೆಪಿ ಸರ್ಕಾರ. ನಿಮ್ಮ ಲಸಿಕೆ ಸಾವುಗಳಿಗೆ ಕಾರಣ ಆಗಿರಬಹುದು. ಬಿಜೆಪಿ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೋವಿಡ್ ಲಸಿಕೆ ಕಾರಣ ಅಂತ ಕೇಸರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಮೊದಲು ಆತ್ಮಸಾಕ್ಷಿಯನ್ನ ಪರೀಕ್ಷೆ ಮಾಡಿಕೊಳ್ಳಿ. ತಮ್ಮ ಎಕ್ಸ್ ಖಾತೆಯಲ್ಲಿ ಸಿದ್ದರಾಮಯ್ಯ ಸುದೀರ್ಘವಾಗಿ ಟ್ವೀಟ್ ಮಾಡಿಕೊಂಡಿದ್ದಾರೆ. 2020 ಕೋವಿಡ್ ಮಹಾಮಾರಿ ಇಡೀ ದೇಶದಾದ್ಯಂತ ಒಕ್ಕರಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಲಸಿಕೆಗಳನ್ನ ಬಿಜೆಪಿ ಸರ್ಕಾರ ಅನುಮೋದನೆ ಮಾಡಿಕೊಳ್ತು. ಹಾಗಾಗಿ ಈಗೇನು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಅದರಲ್ಲೂ ಕೂಡ ಮುಖ್ಯವಾಗಿ ಇದನ್ನ ನಾವು ಹೇಳಲೇಬೇಕಾಗತ್ತೆ. 2020 ನಂತರದಲ್ಲಿ 10% ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ನೇರವಾದಂತ ಕಾರಣ ಬಿಜೆಪಿ ನಾಯಕರು ಅಂತ ಟೀಕಿಸ್ತಾ ಇರುವುದು. ಹಾಸನದಲ್ಲಿ ಘಟಿಸ್ತಾ ಇರುವಂತಹ ಸರಣಿ ಹೃದಯಾಘಾತ ಪ್ರಕರಣವನ್ನ ಈಗಾಗಲೇ ಬಿಜೆಪಿ ನಾಯಕರಿಂದಲೇ ಆಗ್ತಾ ಇರೋದು. ಯಾಕಂತ ಹೇಳಿದ್ರೆ ಅವರೇ ಅನುಮೋದನೆಯನ್ನ ಕೊಟ್ಟಿರೋದು. ಹಾಗಾಗಿ ಮೊದಲು ಆತ್ಮಸಾಕ್ಷಿಯನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಆತುರವಾಗಿ ಕರೋನಾ ಲಸಿಕೆಗೆ ಅನುಮೋದನೆಯನ್ನ ಕೊಟ್ಟು ಜನರಿಗೆ ಹಂಚಿದ್ದು ಕೂಡ ಈ ಸಾವುಗಳಿಗೆ ಕಾರಣ ಆಗ್ತಾ ಇರಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕಳೆದ 1 ತಿಂಗಳಲ್ಲಿ ಹಾಸನ ಜಿಲ್ಲೆಯೊಂದರಲ್ಲೇ 20ಕ್ಕೂ ಹೆಚ್ಚು ಹೃದಯಾಘಾತ ಪ್ರಕರಣಗಳು ಸಂಭವಿಸಿದ್ದು. ಅಂದರೆ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ವಿಚಾರವಾಗಿ ಕೆಲ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ರು. ಯಾವ ಕಾರಣಕ್ಕೆ ತನಿಖೆ ಮಾಡಿ ಅಂತ. ಇದಕ್ಕೆ ಉತ್ತರಿಸಿರೋದೀಗ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ. ಕೇಸರಿ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವ ರೀತಿ? 2020 ಹೊತ್ತಿನಲ್ಲಿ ಸರ್ಕಾರ ಇದ್ದಿದ್ದು ಬಿಜೆಪಿಯದ್ದು. ಹಾಗಾಗಿ ಬಿಜೆಪಿ ಸರ್ಕಾರದ ಅನುಮೋದನೆಯಿಂದ ಕೆಲವೊಂದಷ್ಟು ಸೈಡ್ ಎಫೆಕ್ಟ್ ಆಗಿರಬಹುದು. ಇದಕ್ಕೆ ನೇರ ಹೊಣೆ ನೀವೇ. ಮೊದಲು ನಿಮ್ಮ ಆತ್ಮಸಾಕ್ಷಿಯನ್ನ ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಸುದೀರ್ಘವಾಗಿ ಟ್ವೀಟ್ನ ಮೂಲಕ ಕಿಡಿಕಾರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು.